ಆದಿಶಕ್ತಿಯ ನವವಿಧ ರೂಪಗಳಲ್ಲಿ 6ನೆಯ ರೂಪವನ್ನು ಕಾತ್ಯಾಯಿನಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ವರರುಚಿ ಮಹರ್ಷಿಗಳು ವಿಶ್ವಾಮಿತ್ರರ ಕಾತ್ಯ ವಂಶದಲ್ಲಿ ಗೋತ್ರದಲ್ಲಿ ಜನಿಸಿದ್ದರಿಂದ ಅವರನ್ನು ಕಾತ್ಯಾಯನ ಎಂದು ಕರೆಯುತ್ತಾರೆ. ಇವರು ಒಮ್ಮೆ ದೇವಿಯು ತಮ್ಮ ಮಗಳಾಗಿ ಜನಿಸಬೇಕೆಂಬ ಸಂಕಲ್ಪದಿಂದ ಘೋರ ತಪಸ್ಸನ್ನು ಕೈಗೊಂಡರು. ಪ್ರತಿಫಲವಾಗಿ ವರವನ್ನು ಪಡೆದರು. ಕಾತ್ಯಾಯನರ ಪುತ್ರಿಯಾಗಿ ಜನಿಸಿದ ದೇವಿಯು ಕಾತ್ಯಾಯಿನಿ ಎಂದು ಪ್ರಸಿದ್ಧಳಾದಳು. ಮಹಿಷಾಸುರನ ಕಾಟವನ್ನು ತಾಳಲಾರದೆ ಋಷಿಮುನಿಗಳು ದೇವಿಯನ್ನು ಸಹಾಯಕ್ಕೆ ಪ್ರಾರ್ಥಿಸಿದರು. ಆ ಸಮಯದಲ್ಲಿ ಎಲ್ಲಾ ದೇವತೆಗಳು ತಮ್ಮ ವಿಶೇಷವಾದ ಆಯುಧಗಳನ್ನು ದೇವಿಗೆ ನೀಡಿದರು. ಈ ವಿಶೇಷ ರೂಪವನ್ನು ಕಾತ್ಯಾಯನ ಋಷಿಯು ಮೊದಲು ಆರಾಧಿಸಿದ್ದರಿಂದ ದೇವಿಯನ್ನು ಕಾತ್ಯಾಯಿನಿ ಎಂದು ಕರೆದಿದ್ದಾರೆ. ಭಾದ್ರಪದ ಕೃಷ್ಣ ಚತುರ್ದಶಿಯಂದು ಈಕೆಯು ಅವತರಿಸಿ ಅಶ್ವಯುಜ ಶುಕ್ಲ ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿವಸಗಳ ಕಾಲ ಕಾತ್ಯಾಯನ ಮಹರ್ಷಿಗಳ ಪೂಜೆಯನ್ನು ಸ್ವೀಕರಿಸಿ ದಶಮಿಯಂದು ಮಹಿಷಾಸುರನನ್ನು ಸಂಹರಿಸಿದಳು ಎಂದು ನಾವು ಪುರಾಣಗಳಲ್ಲಿ ಓದುತ್ತೇವೆ. ಗೋಪಿಕೆಯರು ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಪಡೆಯಬೇಕೆಂಬ ಬಯಕೆಯಿಂದ ಯಮುನೆಯ ತೀರದಲ್ಲಿ ದೇವಿ ಕಾತ್ಯಾಯಿನಿಯ ವ್ರತವನ್ನು ಕೈಗೊಂಡಿದ್ದರು. ನವರಾತ್ರಿಯ 6ನೆಯ ದಿವಸ ಷಷ್ಠಿ ತಿಥಿಯಂದು ಕಾತ್ಯಾಯಿನಿಯ ಪೂಜೆ ನಡೆಯುತ್ತದೆ. ಆದ್ದರಿಂದ ಸಾಧಕರ ಮನಸ್ಸನ್ನು ಆಜ್ಞಾ ಚಕ್ರದಲ್ಲಿ ನೆಲೆಸಲು ಸಾಧ್ಯವಾಗುತ್ತದೆ. ಭಕ್ತರು ಚತುರ್ವಿಧ ಪುರುಷಾರ್ಥಗಳನ್ನು